ಹಾಲೆಲ್ಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಬನ್ನಿ ಬನ್ನಿ ಬನ್ನಿ, ದೇವರ ವಾಕ್ಯಕ್ಕಾಗಿ ಬೇಗ ಸಿದ್ಧರಾಗಿ. ಪಾಶ್ಚಾತ್ಯ ದೇಶದಲ್ಲಿರೋದಾದ್ರೆ, ಯುರೋಪ್ನಲ್ಲಿರೋದಾದ್ರೆ, ಇತರ ಪಾರ್ಟ್ಸ್ ಆಫ್ ದ ಗ್ಲೋಬ್, ನೀವು ಎಲ್ಲೇ ಇದ್ರೂ ಕೂಡ, ಮತ್ತು ಈ ದಿನ ಈ ಸೋಷಿಯಲ್ ಮೀಡಿಯಾದ ಮೂಲಕ ಒಂದೇ ಸಮಯದಲ್ಲಿ, ನಮ್ಮ ಸಮಯಗಳು ಬೇರೆ ಆಗಿದ್ರು ಕೂಡ ಒಂದೇ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರನ್ನೇ ಎಷ್ಟೋ ಸ್ತುತಿಸ್ತೇನೆ. ನಮ್ಮ ಕನ್ನಡಿಗರು ಪ್ರಪಂಚದಾದ್ಯಂತ ಚದುರಿದವರಾಗಿದ್ದಾರೆಂದು ಗುರುತಿಸುತ್ತಿದ್ದೇವೆ. ಯಾಕೆಂದರೆ ಇದನ್ನು ವೀಕ್ಷಿಸಿದ ಅನೇಕರು ಬೇರೆ ಬೇರೆ ಸ್ಥಳಗಳಿಂದ ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿಯೂ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕನ್ನಡಿಗರಿದ್ದಾರೆ. ಅದನ್ನು ಗುರುತಿಸಿದ್ದೇನೆ. ಅದರಿಂದ ಕನಿಷ್ಠ ನಮ್ಮ ಕನ್ನಡಿಗರೆಲ್ಲರಿಗೂ ಆಶೀರ್ವಾದಕರವಾಗಿರಬೇಕೆಂದು ಪ್ರಾರ್ಥಿಸ್ತಾ, ಎಷ್ಟೇ ಕಷ್ಟ ಆದರೂ ಕೂಡ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮವನ್ನು ಮುಂದುವರಿಸಲು ದೇವರು ಕೃಪೆ ಕೊಡ್ತಿದ್ದಾರೆ. ನೀವು ಆಶೀರ್ವದಿಸಲ್ಪಡುವುದಾದರೆ ಅದೇ ನಮಗೆ ಹೆಚ್ಚು ಆಶೀರ್ವಾದ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಮಯ ಕೊಟ್ಟಿದ್ದೀರಿ. ಮತ್ತೊಂದು ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ? ನಿಮ್ಮ ಮನಸ್ಸು ಚೆನ್ನಾಗಿದೆಯಾ? ಆತ್ಮಿಕವಾಗಿ ಬೆಳೆಯುತ್ತಾ ಇದ್ದೀರಾ? ದೇವರ ವಾಕ್ಯ ಕೇಳುತ್ತಾ ಇರುವಾಗ ಆರೋಗ್ಯಕರವಾದ ಬೋಧನೆ ನಮಗೆ ಆಧ್ಯಾತ್ಮಿಕ ಶಕ್ತಿ ಕೊಡುತ್ತದೆ ಎಂದು ಗುರುತಿಸಿರಿ. ಕ್ರಮ ತಪ್ಪಲಾರದಂತೆ ದೇವರ ವಾಕ್ಯ ವೈಯಕ್ತಿಕವಾಗಿ ಧ್ಯಾನಿಸಿ ಪ್ರಾರ್ಥಿಸುವುದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ದೇವರು ನಮ್ಮೊಂದಿಗೆ ಸಹವಾಸ ಮಾಡಲು ಆಸೆ ಪಡುವ ಆತನಾಗಿದ್ದಾನೆ. ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಬೇರೆ ಯಾರೂ ಅಲ್ಲ ಪ್ರಿಯರೇ, ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನ ನಾಮದಲ್ಲಿ ಪ್ರಾರ್ಥಿಸಿದರೆ ಅದ್ಭುತಗಳು ನಡೆಯುತ್ತವೆ. ಆತನ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ನಡೆಯುವುದಾದರೆ ಅದ್ಭುತವಾದ ಜಯ ಜೀವಿತಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣಬಲ್ಲೆವು. ಒಂದು ಸಾರಿ ನಾವು ಯೆರೆಮೀಯನ ಪುಸ್ತಕ 15ನೇಯ ಅಧ್ಯಾಯ ಅದರಲ್ಲಿ 19ನೇ ವಚನ ಓದುತ್ತೇನೆ ಕೇಳಿ. ಯೆರೆಮೀಯ 15:19ನೇಯ ವಚನ. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ಸಾಧಾರಣವಾಗಿ ಮಾನವನು ದೇವರನ್ನು ಬಿಟ್ಟು ತಿರುಗಿ ಓಡಿ ಹೋಗ್ತಿದ್ದಾನೆ. ದೇವರನ್ನು ಬಿಟ್ಟು ಓಡಿ ಹೋಗ್ತಿದ್ದಾನೆ. ದೇವರು ಬೇಡ ಅಂದುಕೊಂಡು ಏನೇನೋ ಪ್ರಯಾಸ ಪಡ್ತಿದ್ದಾನೆ. ನೋಡಿ ಪ್ರಿಯರೇ, ವಾಕ್ಯ ಹೇಳುತ್ತೆ, ಮನುಷ್ಯರ ಕಣ್ಣಿಗೆ ಸರಿಬೀಳುವ ಒಂದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವಾಗಿದೆ ಅಂತೆ. ಅವರು ಹೋಗುವ ಮಾರ್ಗದಲ್ಲಿ ಎಲ್ಲಿಗೋ ಹೋಗಬೇಕೆಂದು ಮುಂದೆ ಸಾಗುತ್ತಾರೆ. ಆದರೆ ಕೊನೆಗೆ ಯಾವುದೋ ಒಂದು ಸ್ಥಳದಲ್ಲಿ ಸಿಕ್ಕಾಕೊಂಡ ನಂತರ, ತೊಂದರೆಗಳ ಪಾಲಾದ ನಂತರ, ಭಯಾಂದೋಲನೆಗೆ ಗುರಿಯಾದ ನಂತರ ಅಲ್ಲೇ ಕೂತ್ಕೊಂಡು ಅಳುತ್ತಾರೆ. ಅಲ್ಲಿಯೇ ಕೂತ್ಕೊಂಡು ಅಳುತ್ತಾ ಆ ಅವಸ್ಥೆಯಲ್ಲಿ, ಆ ಅನಾರೋಗ್ಯದಲ್ಲಿ, ಆ ಬಾಧೆಗಳಲ್ಲಿ, ಆ ಚಿಕ್ಕಿನಲ್ಲಿ, ಆ ಸಮಸ್ಯೆಗಳಲ್ಲಿ ಇರುವಂತಹ ಜನರಿಗೆ ದೇವರು ಹೇಳುವ ಮಾತೇನೆಂದರೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಪಶ್ಚಾತ್ತಾಪ ಎಂಬ ಮಾತಿಗೆ, ಇಂಗ್ಲಿಶಿನ ರಿಪೆಂಟ್ ಎಂಬ ಮಾತಿಗೆ ಅರ್ಥವೇನೆಂದರೆ ಟರ್ನ್ ಬ್ಯಾಕ್, ಹಿಂದಕ್ಕೆ ತಿರುಗಿರಿ. ನೀವು ತಪ್ಪು ಮಾರ್ಗದಿಂದ ನನ್ನ ಕಡೆಗೆ ತಿರುಗಿರಿ. ನನಗೆ ಬೆನ್ನು ತೋರಿಸಿದ್ದೀರಿ. ಇಲ್ಲಿಯವರೆಗೂ ಲೋಕದ ಕಡೆಗೆ ಓಡಿದೀರಿ. ಈಗ ಲೋಕವನ್ನು ತ್ಯಜಿಸಿ ನನ್ನ ಕಡೆಗೆ ತಿರುಗಿರಿ. ಆಗ ನಿಮ್ಮನ್ನು ನಾನು ಬರಮಾಡಿಕೊಳ್ತೇನೆ. ನೀವು ಬಿದ್ದಿರುವಂತಹ ಗುಂಡಿಯೊಳಗಿಂದ ನಿಮ್ಮನ್ನು ಮೇಲೆ ಕೆತ್ತುತ್ತೇನೆ. ನೀವು ಎಷ್ಟೇ ದೂರ ಹೋದಾಗಿಯೂ ನಾನು ನಿಮ್ಮನ್ನು ನನ್ನ ಬಳಿಯಲ್ಲಿ ಸೇರಿಸಿಕೊಂಡು ನನ್ನ ಮುಂದೆ ನಿಲ್ಲುವಂತೆ ಮಾಡ್ತೇನೆ ಅನ್ನುತ್ತಾರೆ. ಹಾಲೆಲ್ಲೂಯಾ. ಎಂತಹ ಪ್ರೀತಿಯುಳ್ಳ ದೇವರು ನೋಡಿ. ನಾನು ಏನು ಮಾಡಲಿಕ್ಕಾಗಲ್ಲ ಅನ್ನಬಾರದು. ದೇವರು ನಮಗೇನು ಕಠಿಣವಾದ ವಿಷಯಗಳು ಮಾಡೆಂದು ಹೇಳ್ತಾ ಇಲ್ಲ. ಎಷ್ಟು ಸರಳ ನೋಡಿ. ನಿಮ್ಮ ಮನಸ್ಸು ಮಾರ್ಪಡಿಸಿಕೊಳ್ಳಿರಿ. ನಿಮ್ಮ ಮನಸ್ಸು ತಿರುಗಿಸಿಕೊಳ್ಳಿರಿ. ನಿಮ್ಮ ಹೃದಯ ತಿರುಗಿಸಿಕೊಳ್ಳಿರಿ. ನಿಮ್ಮ ಗುರಿ ತಿರುಗಿಸಿಕೊಳ್ಳಿರಿ. ನನ್ನ ಕಡೆಗೆ ನೋಡಿರಿ ಅನ್ನುತ್ತಿದ್ದಾರೆ. ನೋಡಿ ಪ್ರಿಯರೇ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳೋದಾದರೆ ನನ್ನ ಸನ್ನಿಧಿಯಲ್ಲಿ ನಿಂತುಕೊಳ್ಳುವ ಹಾಗೆ ನಾನು ನಿಮ್ಮನ್ನು ಬರಮಾಡುವೆನು. ನಂತರದ ವಾಕ್ಯ ನೋಡುವುದಾದರೆ ಇನ್ನೂ ಅದ್ಭುತವಾಗಿದೆ. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಿಯಂತೆ ಇರುವಿ.
ಅಂದರೆ ಯಾವ ನೀಚವಾದವುಗಳೆಂದು ಯಾವುದು ಘನವಾದದೆಂದು ನೀವು ಗುರುತು ಹಿಡಿಯುವುದಾದರೆ ನಾವು ದೇವರಿಂದ ಯಾಕೆ ದೂರ ಹೋಗ್ತಿದ್ದೇವೆ ಪ್ರಿಯರೇ? ಏನೋ ಒಳ್ಳೆಯವುಗಳಿಗೋಸ್ಕರ ನಾವು ತವಕಿಸುತ್ತಿದ್ದೇವೆ ಅಂದುಕೊಳ್ತಾ ಮೋಸ ಹೋಗ್ತಿದ್ದೇವೆ. ನೀಚವಾದವುಗಳೇನಾಗಿವೆ? ತುಚ್ಛವಾದವುಗಳೇನಾಗಿವೆ? ಘನವಾದವುಗಳೇನಾಗಿವೆ? ನಿಷ್ಪ್ರಯೋಜನವಾದವುಗಳೇನಾಗಿವೆ? ಪ್ರಯೋಜನಕರವಾದವುಗಳೇನಾಗಿವೆ? ಮೇಲೇನಾಗಿದೆ, ಕೇಡೇನಾಗಿದೆ ಎಂದು ತಿಳಿದುಕೊಳ್ಳುವ ವಿವೇಚನೆಯ ಮನಸ್ಸು ನಮಗಿಲ್ಲದೇ ಇರುವಾಗ ನಾವು ದೇವರನ್ನು ಬಿಟ್ಟು ಹೊರಟು ಹೋಗುವವರಾಗಿರ್ತೇವೆ. ಆ ದಾರಿ ತಪ್ಪಿ ಹೋದ ಮಗನು ತಂದೆಯ ಮನೆಯಲ್ಲಿ ಕ್ಷೇಮವಾಗಿಯೇ ಇದ್ದ. ಆದರೆ ಅವನು ಅಂದುಕೊಂಡ, ನಾನು ಸ್ವೇಚ್ಛವಾಗಿರಬೇಕು ಎಂದು. ಯಾರ ಅಧಿಕಾರದ ಕೆಳಗಿರುವ ಅಗತ್ಯವಿಲ್ಲ, ನನ್ನಷ್ಟಕ್ಕೆ ನಾನು ಬದುಕಬಹುದು, ಅದೇ ನನಗೆ ಚೆನ್ನಾಗಿರುತ್ತೆ ಅಂದುಕೊಂಡು ಮನೆ ಬಿಟ್ಟು ಹೋದ, ತಂದೆಯನ್ನು ಬಿಟ್ಟು ಹೋದ. ಕೊನೆಗೆ ಅವನ ಜೀವಿತ ನೀಚಕ್ಕಿಂತಲೂ ಅತಿ ನೀಚವಾದ ಸ್ಥಿತಿಗೆ ಬಿದ್ದು ಹೋಗುತ್ತೆ. ಅದನ್ನು ತಿಳ್ಕೊಳ್ಳೋಷ್ಟೊತ್ತಿಗೆ ಅವನು ಸಮಸ್ತವನ್ನು ಕಳ್ಕೊಳ್ಳುತ್ತಾನೆ. ಆದರೂ ಹಿಂದಿರುಗುತ್ತಾನೆ. ನಾನು ತಿರುಗಿ ನನ್ನ ತಂದೆ ಬಳಿಗೆ ಹೋಗ್ತೇನೆ ಅಂದ್ಕೊಳ್ತಾನೆ. ತಿರುಗಿ ಬಂದಾಗ ಅವನಿಗೆ ಅರ್ಥವಾಯಿತು, ತಂದೆ ಪ್ರೀತಿ ಎಷ್ಟು ದೊಡ್ಡದೆಂದು, ಲೋಕ ಪ್ರೀತಿ ಎಷ್ಟು ಮಾಯವಾದದೆಂದು. ತಂದೆಯ ಸನ್ನಿಧಿಯಲ್ಲಿ ಎಷ್ಟೋ ಸಂತೋಷವಿದೆ, ಲೋಕಸ್ಥರ ಬಳಿಯಲ್ಲಿ ಇರುವ ಆ ತಾತ್ಕಾಲಿಕವಾದ ಉದ್ರೇಕ ಸಂತೋಷವೇ ಅಲ್ಲ. ತಂದೆ ಎಷ್ಟು ತ್ಯಾಗಮೂರ್ತಿ, ಲೋಕ ಎಷ್ಟೋ ಸ್ವಾರ್ಥ. ದೇವರು ಕೊಡುವ ಆನಂದ ಎಷ್ಟೋ ಉನ್ನತವಾಗಿದೆ, ನೀಚ ಕಾರ್ಯಗಳಿಂದ ಹೊಂದುವ ಆನಂದ ಎಷ್ಟು ತಾತ್ಕಾಲಿಕವಾಗಿದೆ ಎಂದು ಬಿದ್ದು ಎದ್ದಿದವನಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅವನು ತಿರುಗಿ ಬಂದಾಗ ಮತ್ತೆ ಹೋಗು ಅಂದರೆ ಈಗ ಹೋಗುವ ಹಾಗಿರಲ್ಲ. ಅವನು ಒಂದು ಸಾರಿ ಲೋಕದ ಹೀನ ಸ್ಥಿತಿಗೆ ಬಿದ್ದೋದಾಗ ಅದರಲ್ಲಿ ಏನೋ ಇದೆ ಎಂದು ಪರಿಶೀಲಿಸಿ, ಜೀವಿತದಲ್ಲಿ ಕಳೆದುಕೊಳ್ಳೋದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲದಿರುವಾಗ ಆಗ ಅವನಿಗೆ ಅರ್ಥ ಆಗುತ್ತೆ, ನನ್ನ ದೇವರೊಂದಿಗೆ ಇರುವಂಥದ್ದೇ ಘನವಾದದಾಗಿದೆ, ಈ ಲೋಕವಾಗಲಿ ಲೋಕ ಕಾರ್ಯಗಳಾಗಲಿ ನೀಚವಾಗಿವೆ ಎಂದು. ನಾವು ದೇವರ ಸನ್ನಿಧಿಯಲ್ಲಿ ನಿಂತಾಗ ಪ್ರಿಯರೇ, ಅಂದರೆ ನಾವು ಬಿದ್ದು ಮತ್ತೆ ಮಾರ್ಪಡ್ತೇವೆ, ನಾವು ಹೋಗಿ ನೋಡಿ ಬಂದು ಮತ್ತೆ ಮಾರ್ಪಡ್ತೇವೆ ಅನ್ನುತ್ತಾರೆ ಕೆಲವರು. ಅಗತ್ಯ ಇಲ್ಲ ಪ್ರಿಯರೇ. ನಮ್ಮ ಬದುಕು ಇಂಜಿಲಾಗುವಾಗ, ನಮ್ಮ ಸಮಯ ವ್ಯರ್ಥವಾದಾಗ ಆಗ ಬಂದು ಪಶ್ಚಾತ್ತಾಪ ಪಡುವ ಅಗತ್ಯವಿಲ್ಲ. ನಿಮ್ಮ ಯೌವನ ಪ್ರಾಯದಲ್ಲಿಯೇ, ನಿಮ್ಮ ಕ್ಷೇಮದ ದಿನಗಳಲ್ಲಿಯೇ ನೀವು ದೇವರ ಮಾತು ಕೇಳೋದಾದರೆ ದೈವ ಜ್ಞಾನವನ್ನು ನೀವು ಹೊಂದುತ್ತೀರಿ. ಆದದರಿಂದ ಯಾವುದು ನೀಚವಾದದೆಂದು ಯಾವುದು ಘನವಾದದೆಂದು ನೀವು ಗುರುತಿಸುವವರಾಗಿರ್ತೀರಿ. ಈ ದಿನ ಸಹಜವಾಗಿ ಮನುಷ್ಯರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಏನೋ ಮೋಸ ಹೋಗಿದ್ದೇವೆ ಅನ್ನುತ್ತಾರೆ, ಏನೋ ಸಿಗ್ತದೆ ಅಂದ್ಕೊಂಡು ನಷ್ಟ ಹೋಗಿದ್ದೇವೆ ಅನ್ನುತ್ತಾರೆ. ಬಹಳಷ್ಟು ಜನ ಈ ದಿವಸ ಕಂಪ್ಯೂಟರ್ ಬೆಟ್ಟಿಂಗ್ಸ್ ಸ್ಟಾರ್ಟ್ ಮಾಡಿ ಲಕ್ಷ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಕುಗ್ಗಿ ಹೋಗಿ ಗಾಬರಿಗೊಂಡವರಾಗಿ ಸಾಲಕ್ಕೆ ಗುರಿಯಾಗಿ ವೇದನೆಗೆ ಒಳಗಾಗಿ ಸಾಯಬೇಕಂದ್ಕೊಂಡಿದ್ರು. ಹಾಗೆ ಯೋಚಿಸ್ತಾ ಇದ್ರು. ಅದರಲ್ಲಿ ಏನೋ ಲಾಭ ಸಂಪಾದಿಸಬೇಕಂದ್ಕೊಳ್ತಾರೆ. ಅದರಲ್ಲಿ ಏನೋ ಇದೆ ನೋಡಿ. ಪ್ರತಿ ಪಾಪ ಪ್ರಿಯರೇ ನೋಡುವುದಕ್ಕಾಗಿ ಆಕರ್ಷಣೆಯಾಗಿರುತ್ತೆ. ಅದು ಏನೋ ಒಂದು ಉದ್ರೇಕ ಉಂಟು ಮಾಡುತ್ತೆ, ಮತ್ತುಂಟು ಮಾಡುತ್ತೆ, ಸಂತೋಷ ಉಂಟು ಮಾಡುತ್ತೆ ಎಂದು ಅಂದುಕೊಳ್ತಾರೆ. ಆದರೆ ಅವುಗಳ ಅಂತ್ಯ ಬಹಳ ವಿಷ, ಕಹಿ, ಬಾಧೆ ಎಂದು ತಿಳ್ಕೊಳ್ಳಲಿಕ್ಕಾಗ್ತಿಲ್ಲ. ದೇವರ ವಾಕ್ಯ ಓದುವವರಿಗೆ ಯಾವುದು ದೇವರದ್ದಾಗಿದೆ, ಯಾವುದು ಸೈತಾನನದಾಗಿದೆ, ಯಾವುದು ಮೇಲು, ಯಾವುದು ಕೇಡು, ಯಾವುದು ಬೆಳಕು, ಯಾವುದು ಕತ್ತಲೆ ಎಂದು ತಿಳ್ಕೊಳ್ಳಲು ಶಕ್ತರಾಗಿರ್ತಾರೆ. ಅದಕ್ಕೆ ವಾಕ್ಯದ ಬೆಳಕಿಗೆ ಬರುವಾಗ ನಿನ್ನ ವಾಕ್ಯ ಪ್ರಕಾಶಿಸುತ್ತದೆ ಎಂದು ವಾಕ್ಯ ಹೇಳುತ್ತೆ. ದೇವರೇ, ನಿಮ್ಮ ವಾಕ್ಯ ಪ್ರಕಾಶಿಸುತ್ತದೆ. ನಿಮ್ಮ ವಾಕ್ಯ ಬೆಳಕಿನಂತೆ ಪ್ರಕಾಶಿಸುವಾಗ ಕೇಡು ಮೇಲು ಯಾವುದು ಎಂದು ಗೊತ್ತಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಕೇಳುವಂಥವರಿಗೆ ಆ ಪಾಪದ ಸ್ಥಿತಿ ಎಷ್ಟು ಭಯಂಕರವಾದದಾಗಿದೆ ಎಂದು, ನಮ್ಮ ಸ್ವಂತ ಆಲೋಚನೆಗಳು ಎಷ್ಟು ವ್ಯರ್ಥವಾಗಿವೆ ಎಂದು ಗ್ರಹಿಸಿಕೊಳ್ಳುತ್ತೇವೆ. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನೋಡಿ ಪ್ರಿಯರೇ, ದೇವರ ಮಕ್ಕಳು ಯಾವಾಗಲೂ ಕೂಡ ಕಾಂಪ್ರಮೈಸ್ ಆಗಬಾರದು. ಅರ್ಥ ಆಯ್ತಾ ಪ್ರಿಯರೇ? ನಾವು ಕಾಂಪ್ರಮೈಸ್ ಆಗಬಾರದು ಅಂದರೆ ಯಾವುದರೊಂದಿಗೂ ಒಪ್ಪಂದ ಮಾಡಿಕೊಳ್ಬಾರ್ದು. ಕ್ರೈಸ್ತರು ಕ್ರಿಸ್ತನು ಮಾಡಿರುವ ಸ್ಟ್ಯಾಂಡರ್ಡ್ಸ್ನಲ್ಲಿ ನಿಲ್ಲಬೇಕೇ ಹೊರತು, ದೇವರು ಆಶಿಸಿದ ಸ್ಥಾನದಲ್ಲಿ ಇರಬೇಕೇ ಹೊರತು, ನಮಗಿರುವ ಕಟ್ಟಳೆಗಳನ್ನು, ನಮಗಿರುವ ವಿಧಿಗಳನ್ನು, ನಮಗಿರುವ ಒಂದು ಕ್ರಮಶಿಕ್ಷಣೆ ಪಾಲಿಸಬೇಕೇ ಹೊರತು
ಯಾರೋ ಶೋಧಿಸಿದ್ದಕ್ಕಾಗಿ, ಯಾರೋ ಆಕರ್ಷಿಸಿದ್ದಕ್ಕಾಗಿ, ಯಾರೋ ಏನೋ ಹೇಳಿದ್ದಕ್ಕಾಗಿ, ಏನೋ ಇದ್ದಿದ್ದಕ್ಕಾಗಿ ನಾವು ಲೋಕದ ಕಡೆಗೆ ತಿರುಗಿಕೊಳ್ಳೋದಾದರೆ ನಷ್ಟ ಹೋಗ್ತೇವೆ. ನೀನು ಯಾವುದು ನೀಚವಾದದೆಂದು, ಯಾವುದು ಘನವಾದದೆಂದು ನೀನು ಗುರುತಿಸುವುದಾದರೆ ನಿನ್ನ ಸುತ್ತಲೂ ನಿನಗೆ ಮೋಸ ಮಾಡುವವರ್ಯಾರು, ನಿನಗೆ ಮೇಲು ಮಾಡುವವರ್ಯಾರು ಎಂದು ನೀನು ತಿಳಿದುಕೊಳ್ಳುತ್ತಿ. ನೀನು ದೇವರೊಂದಿಗೆ ನಿಂತುಕೊಳ್ಳುವುದಾದರೆ ನನ್ನ ಕಡೆಗೆ ತಿರುಗು, ನನ್ನ ಬಳಿಗೆ ಬಾ, ನನ್ನ ಕಡೆಗೆ ತಿರುಗು ಅಂದರೆ ವಿ ಹ್ಯಾವ್ ಬಿಕಮ್ ಒನ್. ನಾವು ಒಬ್ಬರ ಸಂಗಡ ಒಬ್ಬರು ಇರುವವರಾಗಿದ್ದೇವೆ. ದೇವರು ಹೇಳ್ತಾರೆ, ನನ್ನೊಂದಿಗಿರಿ, ಆಗ ಲೋಕ ಏನೆಂದು ನಿಮ್ಗೆ ಅರ್ಥ ಆಗುತ್ತೆ. ಲೋಕದೊಂದಿಗೆ ಒಪ್ಪಂದ ಮಾಡ್ಕೊಳ್ಬೇಡಿ. ನೀನು ಜನರ ಕಡೆಗೆ ತಿರುಗಬಾರದು, ಜನರೇ ನಿನ್ನ ಕಡೆಗೆ ತಿರುಗಬೇಕು. ಜನರೇ ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಯೇಸುವಿನ ಬೋಧನೆ ಮೀರಿದಂತಹ ಸತ್ಯಬೋಧನೆ ಮತ್ಯಾವುದೂ ಇಲ್ಲ ಪ್ರಿಯರೇ. ಕ್ರಿಸ್ತನನ್ನು ಮೀರಿದ ಮಾರ್ಗದರ್ಶಿ, ವಿಮೋಚಕನು, ರಕ್ಷಕನು, ದೇವರು, ರಾಜನು ಮತ್ತೊಬ್ಬರಿಲ್ಲ. ಆತನೊಂದಿಗಿರುವಾಗ ನೀವು ಯಾವುದಕ್ಕಾಗಿಯೂ ತವಕ ಪಡುವ ಅಗತ್ಯವಿರಲ್ಲ. ಖಚಿತವಾಗಿಯೂ ನಾವು ದೇವರ ಪಕ್ಷದಲ್ಲಿ ಇರೋದಾದರೆ ಆಗ ದೇವರು ನಮ್ಮ ಪಕ್ಷದಲ್ಲಿ ಇರುತ್ತಾರೆ. ಆಗ ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಯಾರು ಕೆಡವಿ ಹಾಕಲಾರದಂತಹ ತಾಮ್ರದ ಪೌಳಿಗೋಡೆಯನ್ನಾಗಿ ನಿನ್ನನ್ನು ಮಾಡುವೆನು. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಹಾಲೆಲೂಯಾ. ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ನಮ್ಮ ಸುತ್ತಲೂ ದೇವರು ಹೇಳ್ತಾರೆ ತಾಮ್ರದ ಪೌಳಿಗೋಡೆ ಇರ್ತದೆಂದು. ಈ ತಾಮ್ರ ಯಾರು ಸುಟ್ಟಾಕಿದ್ರೂ ಕೂಡ ಅದು ಕರಗಲ್ಲ ಪ್ರಿಯರೇ. ಎಷ್ಟೇ ಶೆಕೆ ಇದ್ರೂ ಕೂಡ ಅದು ತಾಳಿಕೊಳ್ಳುತ್ತೆ. ತಾಮ್ರದ ಪೌಳಿಗೋಡೆಯನ್ನಾಗಿ ನಾನು ನಿನ್ನನ್ನು ನೇಮಿಸುವೆನು. ನೀನೇ ಒಂದು ತಾಮ್ರದ ಪೌಳಿಗೋಡೆಯಾಗಿರುತ್ತಿ. ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಬಿಡಿಸಲು ನಾನೇ ನಿನ್ನ ಸಂಗಡ ಇರುತ್ತೇನೆ. ನಿಮ್ಮ ಬಾಯಿಂದ ಹೇಳ್ರಿ, ದೇವರೇ ನೀನು ನನ್ನನ್ನು ರಕ್ಷಿಸಲು, ನನ್ನನ್ನು ಬಿಡಿಸಲು ನೀನೇ ನನ್ನ ಜೊತೆಗಿರುವಿಯಾ. ಹಾಲೆಲೂಯ. ಇದಕ್ಕಿಂತಲೂ ಮಿಗಿಲಾದಂತಹ ಕಾವಲು ಮತ್ತೊಂದಿಲ್ಲ. ಆತನು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಬಿಡಿಸಲು ನಮ್ಮ ಸಂಗಡ ಇರುತ್ತಾನೆ. ನಿನ್ನೊಂದಿಗಿರುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗಲು ಏನಂತೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಎಂದು ಯೆಹೋವನು ಹೇಳುತ್ತಾನೆ. ಹಾಲೆಲೂಯ. ದೇವರು ಜೊತೆ ಇರುವಾಗ ನಿಮ್ಮ ಸುತ್ತಲೂ ಇರುವಂಥವರು ನಿಮ್ಮನ್ನು ಯಾವ ರೀತಿಯಲ್ಲಿ ಆಕರ್ಷಿಸಲಿಕ್ಕಾಗದಿದ್ದರು, ಯಾವ ರೀತಿಯಾಗಿಯೂ ನಿಮ್ಮನ್ನು ತಮ್ಮ ಕಡೆಗೆ ಅವರು ತಿರುಗಿಸಿಕೊಳ್ಳದಿದ್ದರು, ನಿಮ್ಮ ವಿರುದ್ಧ ಯುದ್ಧಕ್ಕೆ ಬಂದರು, ನಿಮ್ಮ ವಿರುದ್ಧ ಹೋರಾಟಕ್ಕೆ ಬಂದರು, ನಿಮ್ಮ ಮೇಲೆ ಹೊಟ್ಟೆಕಿಚ್ಚುಪಟ್ಟರು, ನಿಮ್ಮನ್ನು ವಂಚಿಸಿ ನಿಮ್ಮನ್ನು ಮೋಸ ಮಾಡಬೇಕೆಂದು ಪ್ರಯತ್ನಿಸಿದರು, ನಿಮ್ಮನ್ನು ವೇದಿಸಬೇಕೆಂದು ಪ್ರಯತ್ನಿಸಿದರು. ನಿಮ್ಮ ವಿರುದ್ಧ ಯುದ್ಧಕ್ಕಾಗಿ ಅವರು ಬಂದರೆ ಒಂದು ದಿಕ್ಕಿನಿಂದ 7 ಜನ ಬಂದರು, ನಾನು ನಿನ್ನೊಂದಿಗಿರುವುದರಿಂದ ಅವರು ಚದರಿ ಹೋಗ್ತಾರೆ, 7 ದಿಕ್ಕಿಗಳಿಗೆ ಚದರಿ ಹೋಗ್ತಾರೆ ಅಂತ ಇದೆ ಬೈಬಲ್ನಲ್ಲಿ. ಹಾಲೆಲೂಯ. ದುಷ್ಟರ ಕೈಗಳಿಂದ ನಿನ್ನನ್ನು ಬಿಡಿಸುವುದಕ್ಕೂ, ಹೌದು, ಕ್ರೂರರ ಕೈಯಿಂದ ನಿನ್ನನ್ನು ನಾನು ರಕ್ಷಿಸುವೆನು, ಬಿಡಿಸುವೆನು, ವಿಮೋಚಿಸುವೆನು. ನಿನ್ನ ವಿರುದ್ಧ ಯುದ್ಧ ಮಾಡುವವರು ಅವರು ಯುದ್ಧ ಮಾಡುತ್ತಾರೆ, ಆದರೆ ಅವರು ನಿನ್ನನ್ನು ಜಯಿಸಲಾರರು. ಎಷ್ಟೋ ಸಾರಿ ಜಯಿಸ್ತಾರೆ, ಸೋತು ಹೋಗ್ತಾರೆ. ಯಾಕೆ ಸೋತು ಹೋಗ್ತಾರೆ? ಲೋಕದೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಸೋತು ಹೋಗ್ತಾರೆ. ದೇವರಿಗೋಸ್ಕರ ನಿಂತಾಗ ದೇವರು ನಮ್ಮೊಂದಿಗಿರುವುದರಿಂದ ಆತನು ನಮ್ಮನ್ನು ಬಿಡಿಸುತ್ತಾನೆ, ರಕ್ಷಿಸುತ್ತಾನೆ, ವಿಮೋಚಿಸ್ತಾನೆ. ಜಯ ಕೊಡುತ್ತಾರೆ, ಉದ್ಧರಿಸುತ್ತಾರೆ. ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾಗಿ ಸಕಲ ವಿಧವಾದ ದುಷ್ಟಶಕ್ತಿಗಳನ್ನು, ದುರಾತ್ಮನ ಶಕ್ತಿಗಳನ್ನು, ಪ್ರತಿ ವಿಧವಾದ ಕೇಡನ್ನು ಜಯಿಸಿ ಎಲ್ಲ ಶಾಪ ಅಳಿಸಿ ಹಾಕಿರುವ ಯೇಸುವಿನ ನಾಮದಲ್ಲಿ ನಮಗೆ ಜಯ ಉಂಟು. ಆತನನ್ನು ನಂಬೋಣ. ಆತನ ವಾಕ್ಯದ ಮುಖಾಂತರ ಯಾವುದು ನೀಚವಾದದೆಂದು, ಯಾವುದು ಘನವಾದದೆಂದು ಮೇಲಿಂದ ಮೇಲೆ ಗುರುತಿಸೋಣ. ಕಾಂಪ್ರಮೈಸ್ ಆಗಲಾರದಂತೆ ಇತರರೊಂದಿಗೆ ಪಾಪದ ವಿಷಯದಲ್ಲಿ ಒಪ್ಪಂದ ಮಾಡಿಕೊಳ್ಳದೆ, ಲೋಕ ಪದ್ಧತಿಗಳನ್ನು ಅನುಸರಿಸದೆ ಕ್ರಿಸ್ತನನ್ನೇ ಅನುಸರಿಸೋಣ. ಎಷ್ಟೇ ಹೋರಾಟ ಎದುರಾದರೂ, ಎಷ್ಟೇ ವಿರೋಧ ಎದುರಾದರೂ, ಎಷ್ಟೇ ಜನರು ನಿಮ್ಮ ವಿರುದ್ಧ ಎದ್ದರು, ಕರ್ತನು ನಿಮ್ಮ ಪಕ್ಷದಲ್ಲಿರೋದ್ರಿಂದ ಅವರು ನಿಮ್ಮ ವಿರುದ್ಧ ಯುದ್ಧಕ್ಕೆ ಬರುತ್ತಾರೆ, ಆದರೆ ನಿಮ್ಮನ್ನು ಜಯಿಸಲಾರರು. ಕಾರಣ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂಬ ವಾಗ್ದಾನವನ್ನು ಈ ದಿನ ನಾವು ಸ್ವಾಧೀನ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ದೇವರೇ ಆಕರ್ಷಣೆಯುಳ್ಳವುಗಳ ಕಡೆಗೆ ತಿರುಗಿ
ನಮ್ಮ ಬದುಕನ್ನು ವ್ಯರ್ಥಪಡಿಸಿಕೊಳ್ತಿದ್ದೇವೆ, ನಷ್ಟಪಡಿಸಿಕೊಳ್ತಿದ್ದೇವೆ. ನಿಮ್ಮಿಂದ ದೂರವಾಗಿ ಮತ್ತಷ್ಟು ಶ್ರಮೆಗಳ ಪಾಲಾಗ್ತಿದ್ದೇವೆ, ಮತ್ತಷ್ಟು ಸೈತಾನನ ಕೈಯಲ್ಲಿ ಕೈಗೊಂಬೆಯಂತೆ ತಯಾರಾಗ್ತಿದ್ದೇವೆ. ಪಾಪ ಬಂಧನಗಳಲ್ಲಿ ಸಿಕ್ಕಾಕೊಂಡು ಕುಗ್ಗಿ ಹೋದ ವೇಳೆಯಲ್ಲಿ ನಿಮ್ಮ ಕಡೆಗೆ ತಿರುಗಿಕೊಳ್ಳೋದಾದರೆ, ನಿಮ್ಮ ನಾಮದಲ್ಲಿ ಮೊರೆ ಇಡೋದಾದರೆ ನಮ್ಮನ್ನು ಬಿಡಿಸುತ್ತೇನೆ ಎಂದು ನೀವು ಕೊಟ್ಟಿರುವ ಈ ಅಭಯಕ್ಕಾಗಿ ನಿಮಗೆ ವಂದನೆಗಳು. ಈ ದಿನ ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಎಂತಹ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿದ್ದಾರೋ, ಅಜ್ಞಾನದಿಂದ ಮಾಡಿರುವ ನಿರ್ಣಯಗಳಿಂದ ಸಾಲದಲ್ಲಿದ್ದಂಥವರನ್ನು ಹಾಗೂ ಶರೀರವನ್ನು ಇಷ್ಟ ಬಂದ ರೀತಿಯಲ್ಲಿ ಉಪಯೋಗಿಸಿ ರೋಗಗಳ ಪಾಲಾದವರನ್ನು, ಪಾಪ ಬಂಧನದಲ್ಲಿಯೂ ದುರಾಭ್ಯಾಸಗಳಿಗೂ ಬಂಧಿತರಾಗಿ ಹೊರಬೀಳಲಾರದ ಪರಿಸ್ಥಿತಿಯಲ್ಲಿದ್ದವರನ್ನು, ಅಂಥವರೆಲ್ಲ ನಿಮ್ಮನ್ನೇ ನೋಡಿ ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನೇ ದೃಷ್ಟಿಸುವ ಹಾಗೆ ಸಹಾಯ ಮಾಡಿರಿ. ನೀವು ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವ ಹಾಗೆ ನಿಮಗೆ ಸಮರ್ಪಿಸಿಕೊಂಡು ಜಯ ಜೀವಿತ ನಾವೆಲ್ಲರೂ ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನೀವು ವಾಟ್ಸಪ್ ಕಳಿಸುವ ಎಲ್ಲ ಮನವಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ಉತ್ತರ ಕೊಡ್ತಾರೆ. ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಆತನು ನಿಮ್ಮ ಕಡೆಗೆ ತಿರುಗಿಕೊಳ್ತಾನೆ. ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಆಗ ನಿಮಗೆ ಯಾವುದು ನೀಚವಾಗಿವೆ ಯಾವುದು ಘನವಾಗಿವೆ ಎಂದು ಗುರುತಿಸಬಲ್ಲ ವಿವೇಚನೆಯ ಜ್ಞಾನವನ್ನು ಪರಿಶುದ್ಧಾತ್ಮ ದೇವರು ನಮಗೆ ಅನುಗ್ರಹಿಸ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.